ಕೊಲೆ ಆಗಿರೋದು ನನ್ನ ತಮ್ಮ, ನಾನು ಅವ್ರ ಅಕ್ಕ. ಯೋಗೇಶ್ ಇದಾರಲ್ಲ ಅವ್ರ ಅಕ್ಕ ನಾನು. ಇವ್ರು ನಮ್ಮಪ್ಪ, ಅವ್ರ ತಂದೆ ಇವರು. ಕೊಲೆ ಆಗಿರೋದು ನಿನ್ನೆ ಬೆಳಗ್ಗೆ ಆಗಿತ್ತು. ನಾವು ಬೆಂಗಳೂರಲ್ಲಿದ್ವಿ. ಈ ಥರ ಆಗಿದೆ ಅಂತ ನಾವು ತಂಗಿ ಕಾಲ್ ಮಾಡಿ ಹೇಳಿದ್ರು, ಈ ಥರ ಕೊಲೆ ಮಾಡಿಬಿಟ್ಟವ್ರೆ, 4 ಜನ ಫ್ರೆಂಡ್ಸ್ ಸೇರಿಕೊಂಡು ಈ ಥರ ನಿನ್ನ ತಮ್ಮನ ಸಾಯಿಸ್ಬಿಟ್ಟಿದ್ದಾರೆ ಅಂತ ಬೆಳಗ್ಗೆ ಕಾಲ್ ಮಾಡಿದ್ರು 12 ಗಂಟೆಯಲ್ಲಿ. ನಾನು ಅಲ್ಲಿದ್ದೆ. ಅವನ್ನ ಮೊನ್ನೆ ನೈಟ್ ಬರೋಕ್ಕೆ ಹೇಳಿದ್ದೆ, ಬೆಂಗಳೂರಿಗೆ ಬಾರೋ ಅಂತ ಹೇಳಿದೆ. ಇಲ್ಲ ನಾನು ಬರ್ತೀನಿ ಬೆಳಗ್ಗೆ ಅಂತ ಹೇಳಿದ್ದ. ಆಮೇಲೆ ನೈಟು ಅವನು ಶ್ಯಾಮ ಅಂತ ಅವ್ನು ಬಂದಿರೋದು ನನಗೆ ಗೊತ್ತಿಲ್ಲ. ಮನೆಗೆ ಬಂದಿದ್ದಂತೆ, ನೈಟೆಲ್ಲ ಮನೇಲೇ ಮಲಗಿದ್ದಾನೆ. ಮಲಗಿದ್ದು 5 ಗಂಟೆಗೆ ಇವ್ರು ಯಾರೋ ಒಂದಿಬ್ಬರು ಕಾಲ್ ಮಾಡಿದ್ದಾರೆ. ಇವರು ಪಟೇಲ ಅಂತ, ಇನ್ನೊಬ್ಬರು ಸ್ಟೈಲು ಅಂತ. ಅವ್ರು ಕಾಲ್ ಮಾಡಿ ಈ ಥರ ಅವ್ರು ಫಸ್ಟೇ ಪ್ಲ್ಯಾನ್ ಮಾಡಿ ಇವನ್ನ ಶ್ಯಾಮನ್ನ ಕರ್ಸ್ಕೊಂಡಿದ್ದಾರೆ, ಈ ಥರ ಮಾಡಬೇಕು ಅಂತ, ನನ್ನ ತಮ್ಮಂಗೆ ಈ ಥರ ಮಾಡಬೇಕು ಅಂತ. ಮಾಡ್ಕೊಂಡಾದ್ಮೇಲೆ ಪ್ಲ್ಯಾನ್ ಮಾಡಿ ಬೆಳಗ್ಗೆ 5 ಗಂಟೆಗೆ ಫೋನ್ ಮಾಡಿದ್ದಾರೆ ಕರ್ಕೊಂಬಾರೋ ಅಂತ. ಅವನು ಬೆಳಗ್ಗೆ 8 ಗಂಟೆ ಅಲ್ಲ 10 ಗಂಟೆವರೆಗೂ ಎದ್ದೇಳಲ್ಲ ನನ್ನ ತಮ್ಮ. 8 ಗಂಟೆಗೆ ಅವ್ನು ಇನ್ನೂ ಎದ್ದಿರಲಿಲ್ಲ. ಎಬ್ರಿಸು ಅಂತ ನಮ್ಮ ಅಮ್ಮಂಗೆ ಹೇಳಿದ್ದಾನೆ. ಎಬ್ರಿಸಿ ಆಂಟಿ ಅಂದ್ಬಿಟ್ಟು ಎಬ್ರಿಸಾದ್ಮೇಲೆ ನಾವು ದೇವ್ರನ್ನೂ ನೋಡಿಲ್ಲ, ಅವನ್ನೇ ನೋಡ್ಕೊಂಡು ಹಂಗೆ ಬಟ್ಟೆನೂ ಇದು ಮಾಡ್ಕೊಳ್ದಿರ ಅದೇ ಬಟ್ಟೆಲಿ ಬರ್ತೀನಿರಮ್ಮ ಅಂದ್ಬಿಟ್ಟು ಕಾಫಿನೂ ಕುಡಿದಿರ ಕರ್ಕೊಂಡು ಹೋಗ್ಬಿಟ್ಟು ಬಾರಿಗೆ ಕರ್ಕೊಂಡು ಹೋಗಿದ್ದಾರೆ. ಇವನು ಶ್ಯಾಮನವನು ಬಾರಿಗೆ ಕರ್ಕೊಂಡು ಹೋಗಿದ್ದಾನೆ. ಕರ್ಕೊಂಡೋಗಿ ಇಲ್ಲೇ ಅದೇ ಎಣ್ಣೆ ಅವರು ಡ್ರಿಂಕ್ಸ್ ಮಾಡ್ತಾಯಿದ್ರ ಏನೋ ನನಗೂ ಗೊತ್ತಿಲ್ಲ. ಅಲ್ಲಿ ಡ್ರಿಂಕ್ಸ್ ಮಾಡ್ತಾಯಿದ್ರಂತೆ, ಮಾಡಿದ್ರಂತೆ. ಅವ್ನಿಗೇನೋ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಅವನು ಅಷ್ಟು ಬೇಗ ಡ್ರಿಂಕ್ಸ್ ಮಾಡೋನಲ್ಲ ನನ್ನ ತಮ್ಮ. ಮಿಕ್ಸ್ ಮಾಡಿಕೊಟ್ಟು ಒಳಗಡೆನೆ ಚಾಕು ತೊಗೊಂಡು ಚುಚ್ಚಿ ಅವನು ಸ್ನ್ಯಾಕ್ಸ್ ತೊಗೊಂಬರ್ತೀನಿ ಇರೋ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಹೋಗ್ಬಿಟ್ಟು ಫೋನ್ ಮಾಡಿಬಿಟ್ಟು ಈ ಥರ ಇದೆ ಅಂತ ಹೇಳ್ಬಿಟ್ಟು ಅವ್ರು ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಅವ್ನು ಫೋನ್ ಮಾಡಿದ ತಕ್ಷಣ ಹೋಗ್ಬಿಟ್ಟು ಅವ್ನು ಕೂಡಿಸ್ಬಿಟ್ಟು ಆದಮೇಲೆ ಅವನಿಗೆ ಚುಚ್ಚಿ ಸಾಯಿಸಿ ಬದುಕಿದಾನ ಇಲ್ವೋ ಅಂತ ನೋಡಿ ಅವನ ಬಿದ್ದ ಮೇಲೆ ಮತ್ತೆ ಫೋನ್ ಎತ್ಕೊಂಡು ಹೋಗಿದ್ದಾರೆ. 4 ಜನ ಮಾಡಿದ್ದಾರೆ. ಇಬ್ರು ಏನೋ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದ್ರು ಬೆಳಗ್ಗೆ. ಅದು ನಿಜನ ಸುಳ್ಳ ನನಗೂ ಗೊತ್ತಿಲ್ಲ. ಬಟ್ ನನ್ನ ತಮ್ಮಂಗೆ ನ್ಯಾಯ ಬೇಕು. ಸ್ನೇಹಿತರೆ ಅವರು, ಚಿಕ್ಕ ವಯಸ್ಸಿಂದನೂ ಸ್ನೇಹಿತರೆ, ಒಂದು 10 ವರ್ಷದಿಂದನೂ ಸ್ನೇಹಿತರೆ. ಈಗೀಗೆ ಫಸ್ಟ್ ಎಲ್ಲ ಸ್ವಲ್ಪ ಒಂದು 7-8 ವರ್ಷದಿಂದನೇ ಸ್ವಲ್ಪ ಗಲಾಟೆ ಆಗಿತ್ತು. ಅಂದರೆ ಚಿಕ್ಕ ಹುಡುಗರು ಪಾರಿವಾಳ ಕದ್ದಿದ್ದಾರೆ ಅಂತ, ಅದು ಒಂದು ವಿಷಯಕ್ಕೆ ಕಂಪ್ಲೇಂಟ್ ಆಗಿತ್ತು. ಅವನೇ ಕದ್ದಿದ್ದು. ಆವಾಗ ನನ್ನ ತಮ್ಮನೂ ಕರ್ಕೊಂಡು ಹೋಗಿದ್ದ. ನನ್ನ ತಮ್ಮಂಗೆ ಗೊತ್ತಿಲ್ಲ. ಕರ್ಕೊಂಡು ಹೋಗಿ ಆ ಥರ ಎಲ್ಲ ಆದಾಗ ಮತ್ತೆ ಅದನ್ನು ಹೇಳಿ ಬಿಡಿಸಿದ್ವಿ. ಅವಾಗ ಚೆನ್ನಾಗಿ ಆಗಿದ್ರು. ಇವಾಗ ಮತ್ತೆ ಒಂದು 4 ತಿಂಗಳ ಹಿಂದೆ ಗಲಾಟೆ ಆಗಿತ್ತು. ಬಾರಲ್ಲೇ ಗಲಾಟೆ ಆಗಿತ್ತಂತೆ. ಬಾರಲ್ಲಿ ಗಲಾಟೆ ಆಗಿ ಅಲ್ಲೂ ಹೊಡೆದಾಡ್ಕೊಂಡು ಅಲ್ಲೂ ಈ ಪಟೇಲ ಅನ್ನೋನಿಗೆ ನನ್ನ ತಮ್ಮ ಹೊಡೆದು ಅಂದರೆ ಕೈ ಏನೋ ಫ್ರ್ಯಾಕ್ಚರ್ ಆಗಿದೆ. ಅದಷ್ಟೇ. ಅದಾದ್ಮೇಲೆ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆದ್ಮೇಲೆ ಅದೇ ದ್ವೇಷ ಇಟ್ಕೊಂಡು ಈ ಥರ ಮಾಡಿದ್ದಾರೆ ನನ್ನ ತಮ್ಮಗೆ. ಈ ಶ್ಯಾಮ ಸಂಪೂರ್ಣ ಸಪೋರ್ಟ್ ಅವ್ರಿಗೆ? ಹೌದು. ಶ್ಯಾಮ ಇವಾಗ ಶ್ಯಾಮಂಗೂ ಈ ಪಟೇಲಿಂಗ್ ಏನು ಸಂಬಂಧ ಇರಲಿಲ್ಲ. ಗಲಾಟೆ ಆಗಿರೋದು ಏನು ಸಂಬಂಧ ಇರಲಿಲ್ಲ. ಬಟ್ ಅವರು ಇದೆಲ್ಲ ಮಾಡಿ ಅವನು ಸೇರಿಸ್ಕೊಂಡು ಇವಾಗ ಮಾಡಿದ್ದಾರೆ. ಈ ಶ್ಯಾಮ ಇದಾನಲ್ಲ, ಅವನು ಏನು ಹಿಂದಿನ ದಿವಸನೂ ನಿಮ್ಮ ತಮ್ಮನ ಕರ್ಕೊಂಡು ಹೋಗಿದ್ದ? ಹಿಂದಿನ ದಿವಸ ಅಲ್ಲ, ಹಿಂದಿನ ದಿನ ನೈಟ್ ನಮ್ಮ ಮನೇಲಿ ಮಲಗಿದ್ದ ಅವನು. ಶ್ಯಾಮ ನಿಮ್ಮ ಮನೇಲೆ ಮಲಗಿದ್ದು. ನಮ್ಮಮ್ಮ ಅಡುಗೆ ಮಾಡಿಕೊಟ್ಟಿದ್ದಾರೆ. ಊಟ ತಿಂದು ಬೆಳಗ್ಗೆ ಗೆದ್ದು ಆಂಟಿ ಕಳಿಸಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೇಳಿದ್ರಂತೆ. ಬೇಡ ಅಂತ ಹೇಳಿದ್ರಂತೆ. ಇಲ್ಲ ಅಮ್ಮ ಬರ್ತೀನಿ, ನಾನು ಅಕ್ಕ ಊರಿಗೆ ಹೋಗ್ಬೇಕು, ನೀನು ನೀರು ಕಾಯಿಸಿರು ಅಂತ ಹೇಳ್ಬಿಟ್ಟು ಹೋದ್ರಂತೆ. ಅಂದ್ರೆ ನಿಮ್ಮ ಮನೇಲೆ ಮಲಗಿ ನಿಮ್ಮ ಮನೇಲೆ ಉಂಡು ಮಾಡಿರೋದು. ಹಂಗೆ ಮಾಡಿರೋದು. ಇದಕ್ಕೆ ಈ ಥರ ಮಾಡಿದ್ರೆ ಯಾವ ಫ್ರೆಂಡ್ಸು ಯಾರನ್ನ ನಂಬೋದು, ಯಾರನ್ನ ಬಿಡೋದು ಏನು ಅಂತಾನೆ ನಮಗೆ ಗೊತ್ತಿಲ್ಲ. ನನ್ನ ತಮ್ಮಂಗೆ ನ್ಯಾಯ ಸಿಗಬೇಕು. ಅವ್ರಿಗೆ ಒಳ್ಳೆ ಶಿಕ್ಷೆ ಆಗಬೇಕು ಅಷ್ಟೇ. ಶ್ಯಾಮ ಆಗಾಗ ನಿಮ್ಮ ಮನೆಗೆ ಬರ್ತಿದ್ದ? ಅವಾಗ ಬರ್ತಾ ಇದ್ದ. ನಾವು ಹಾಗೆ ಕ್ಯಾಶುಯಲ್ ಆಗಿ ಅನ್ಕೊಂಡಿದ್ವಿ, ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ವಿ. ಅವನು ಬೆಂಗಳೂರಲ್ಲಿ ಕೆಲಸ ಮಾಡೋದು, ಕಾರ್ ವಾಷಿಂಗ್ ಏನೋ ಮಾಡ್ತಾರೆ. ಅದು ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ. ಬಟ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದ. ಮೊನ್ನೆ ನೈಟ್ ಅವ್ನು ಬಂದಿರೋದು, ಮೊನ್ನೆ ಮಧ್ಯಾಹ್ನನೇ ಬಂದಿರೋದು. ಯೋಗೇಶ್ ಜೊತೆ ಇರ್ತಾ ಇದ್ದ. ಸುಮ್ಮನೆ ಹಂಗೆ ಹೋಗ್ತಾ ಇದ್ರು ಬರ್ತಾ ಇದ್ರು, ಕ್ಯಾಶುಯಲ್ ಆಗಿದ್ರು. ಮೊನ್ನೆ ನೈಟ್ ಪ್ಲಾನ್ ಮಾಡಿ ಅವರೇ ಕರ್ಸ್ಕೊಂಡು ಶ್ಯಾಮನ್ನ ಈ ತರ ಮಾಡಿದ್ದಾರೆ. ಡೌಟ್ ಬರ್ದಂಗ್ ಮಾಡಿದ್ದಾರೆ. ಹೌದೌದು. ಡೌಟ್ ಬರ್ದಿರಾ ನಮ್ಮ ಮನೇಲಿ ಇದ್ದು ಕರ್ಕೊಂಡೋಗಿ ಈ ತರ ಮಾಡಿದ್ದಾರೆ. ನಮಗ್ ಗೊತ್ತಿಲ್ಲ, ಅವ್ನು ಬಂದಿರೋದು ನನಗೆ ಗೊತ್ತಿಲ್ಲ. ಆ ತರ ಇದ್ದಿದ್ರೆ ನನ್ನ ತಮ್ಮನ ನಾನು ಕಳಿಸ್ತಾನೆ ಇರ್ಲಿಲ್ಲ. ಸ್ನೇಹಿತರನ್ನ ನಂಬಿ ಕಳ್ಸಿದ್ರೆ ಈ ಥರನೇ ಆಗೋದು. ನಾಳೆ ದಿವಸ ನಿಮ್ಮ ಮಕ್ಳು ಈ ಥರ ಯಾರು ನಂಬಿ, ಸ್ನೇಹಿತರನ್ನ ನಂಬಿ ಯಾರನ್ನ ಕಳಿಸ್ಬೇಡಿ. ದಯವಿಟ್ಟು ಕೇಳ್ಕೊಳ್ಳೋದೆ ಇಷ್ಟೇ. ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಅಷ್ಟೇ ಕೇಳ್ಕೊಳ್ಳೋದು. ಮಕ್ಕಳು ಅಪ್ಪ ಅಮ್ಮನ ಮಾತು ಕೇಳಿ. ಈ ಥರ ನನ್ನ ತಮ್ಮಂಗಾದ ಪರಿಸ್ಥಿತಿ ಯಾರಿಗೂ ಬೇಡ. ನನ್ನ ತಮ್ಮಂಗೆ ನ್ಯಾಯ ಸಿಗಬೇಕು ಅಷ್ಟೇ. ಈಗ ಎಲ್ಲ ಪರಿಚಯಸ್ಥರೇ? ಯಾರು ಇದಿಲ್ಲ, ಎಲ್ಲರೂ ಪರಿಚಯ ಇರೋರೆ. ಎಲ್ಲರೂ ನಮ್ಮೂರಲ್ಲೇ ಇರೋದು, ಮಳವಳ್ಳಿಲೇ ಇರೋದು. ಒಂದೇ ಏರಿಯಾದವರು.
ಈಗೇನು ಕ್ರಿಮಿನಲ್ ಅಫೆನ್ಸ್ ಇತ್ತು ಅಂತಲ್ಲ ಹೌದೌದು ಇದೆ ಇದೆ opposite ಅವ್ರಿಗೆ? ಆಪೋಸಿಟ್ ಅವ್ರಿಗೆ ಅಂತ ಅಂದ್ರೆ ಅವ್ರಿಗಿರ್ಲಿಲ್ಲ, ಇವ್ರಿಗೆ ಆ ಥರ ಧೈರ್ಯ ಕಳ್ತನ ಇರ್ತಾ ಇತ್ತು ಅಷ್ಟೇ. ಯಾರ್ಯಾರಿಗೆ? ಅದೇ ಶ್ಯಾಮ ಅವನಿಗೂ ಇತ್ತು, ಮತ್ತೆ ಇವನ್ಗೆ ಪಟೇಲ ಅನ್ನೋರ್ಗಿತ್ತು, ಅದ್ಯಾರ ಸ್ಟೈಲು ಅಂತ ಅವನಿಗೂ ಇತ್ತು. ಅವರೆಲ್ಲ ಕಳ್ತನ ಮಾಡ್ಕೊಂಡು ಅಲ್ಲಿ ಇಲ್ಲಿ ಇದು ಮಾಡ್ಕೊಂಡು ಇರ್ತಾ ಇದ್ರು ಕೆಲಸನೇ ಅಷ್ಟೇ ಅಷ್ಟೇ ಅಷ್ಟೇ. ಯಾವ ತರ? ಅದಕ್ಕೆ ಇದು ಕದಿಯೋದು, ಗಾಡಿಗಳ್ದೆಲ್ಲ ಕದ್ದು ಅದೆಲ್ಲ ಮಾಡೋದು ಮಾಡ್ತಾ ಇದ್ರು. ಕಳ್ತನ ಮಾಡೋದು ಕಾಯಕ ಮಾಡ್ಕೊಂಡಿದ್ರ ಅಂತ? ಹೌದೌದು, ಕಳ್ತನ ಮಾಡೋದು ಕಾಯಕ ಮಾಡ್ಕೊಂಡಿದ್ರು. ಅವ್ರನ್ನ ಎಲ್ಲಿ ಸಿಕ್ಕಿದ್ರು ಬಿಡಬೇಡಿ, ಇಷ್ಟೇ ಹೇಳೋದು. ನಿಮ್ಮ ಹೆಸರು? ನನ್ನ ಹೆಸರು ಅಶ್ವಿನಿ. ಸರ್ ಹೇಳಿ, ಶ್ಯಾಮ ನಿಮ್ಮನೆಲ್ಲೇ ಮಾಡಿದ್ದಂತೆ ಅವತ್ತು? ಹೌದು. ಏನಾಯ್ತು ಅಂತ? ನೈಟು ಬಂದ, ಮಗನ ಕೇಳ್ದ ಯೋಗೇಶ್ ಇದ್ದಾರ ಇಲ್ವಂತ. ಇಲ್ಲ ಕಣಪ್ಪ, ಎಲ್ಲ ಹೊರ್ಗಡೆ ಹೋಗೋನೆ, ಹೋಗಪ್ಪ ಅಂದು. ಇಲ್ಲ ಆಂಟಿ ನಾನು ಇಲ್ಲೇ ಮಣಿಕತ್ತೀನಿ ಬರಗಂಟ ಅಂತ ಹೇಳಿದ. ಮಣಿಸ್ತು. ಊಟನೂ ಮಾಡಪ್ಪ ಅಂದ, ಊಟ ಇದು ಮಾಡ್ದ, ಚಾಪೆಲ್ಲಿ ಹಾಕ್ಕೊಟ್ಟು ಒಂದು ಕಡೆ ಮಣಿಸಿದ್ದು. ಊಟನೂ ಮಾಡಿದ್ನ ಅಲ್ಲಿ ರಾತ್ರಿ? ಒಂದು ಕಡೆ ಚಾಪೆನ ಹಾಸಿ ಅವನಿಗೆ ದಿಂಬೆಲ್ಲ ಕೊಟ್ಟು ಮಣಿಸಿದ್ದು. ಅಷ್ಟೊತ್ತಿಗೆ ನನ್ನ ಮಗ ಬಂದು ಯಾರಪ್ಪ ಅಂತ ಕೇಳ್ದಕ್ಕೆ ಹಿಂಗೆ ಕಣ ಚಾ ಮಾಕಣ ಬಂದಿರೋದು, ಇನ್ನು ಹುಡುಕ ಬಂದವನೇ ಏನೋ ಗೊತ್ತಿಲ್ಲ ಅಂತ ಹೇಳ್ದು. ಅಷ್ಟೊತ್ತಿಗೆ 2-3 ಸಲ ನನ್ನ ಮಗ ಕೂಗ್ದವನ್ನ, ಎದಳೋ ಅಂತ ಹೇಳಲಿಲ್ಲ ಅವನು. ಆಮೇಲೆ ನನ್ನ ಮಗನ ಹೋಗಿ ಪಕ್ಕದಲ್ಲೇ ಮಣಗಿದ್ದ, ಅವನು ನೈಟೆಲ್ಲ ಮಣಗಿದ್ದ, ಜೊತೆಲೇ ಇದ್ದರು. ನಾನು ಬೆಳಿಗ್ಗೆ ಇನ್ನೇನು ನಾವು 7:45ಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಇನ್ನೂ ಮಣಗಿದ್ದ. ಹಂಗಿದ್ರು ನಮ್ಮ ಮನೆಯವರು ಇನ್ನೂ ಬಿದ್ದವನೇ ಅಂದ್ಬಿಟ್ಟು ಹೇಳಿಸಿದ್ರು, ಹೇಳಲಿಲ್ಲ ಅವನು. ಆಮೇಲೆ ನಾನು ಕಡ್ದು ಹೋದ್ಮೇಲೆ ಈ ಥರ ನಡೆದೈತೆ. ಕರ್ಕೋಗಿ ನನ್ನ ಮಗನ್ನ ಹೊರ್ಗಡೆ ಕರ್ಕೋಗಿ ಅವರು ಇದು ಮಾಡಿ ಮಾಡವ್ರೆ. ಎಲ್ಲ ಫ್ರೆಂಡ್ಸ್ಗಳೇ. ನಾವು ಅವಾಗಿಂದನೂ ಬಂದು ಹೋಯ್ತಾ ಇದ್ದವನು. ಆ ನಂಬಿಕೆ ಮೇಲೆ ಮನಸ್ತು. ಡೌಟೇ ಇಲ್ದಂಗೆ ಮಾಡವ್ರ ಇವರು. ಬಂದರು ಅಂದರೆ ಅವಾಗಿಂದ ಬರ್ತಾಯಿದ್ರು. ಇನ್ನೇನು ಫ್ರೆಂಡ್ಸ್ ಅಲ್ವಾ ಅಂದ್ಬಿಟ್ಟು ನಾವು ಮಣಿಸ್ಕೊಂಡು ನಮ್ಮ ಮಕ್ಳು ಥರ ಅಲ್ವಾ ಅಂದ್ಕೊಂಡು ಫ್ರೆಂಡ್ಸಿಗೆ ಈ ಥರ ಶಿಕ್ಷೆ ಮಾಡಿ ಕೊಲೆ ಮಾಡಿ ಮಡ್ಗವ್ರೆ. ನಮಗೆ ಅರೆಸ್ಟ್ ಆಗ್ಬೇಕು. ಅವರು ಯಾರು ಇದು ಮಾಡವ್ರೆ ಅವರೆಲ್ಲ ಅರೆಸ್ಟ್ ಆಗಬೇಕು. ನನಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ನಿಮ್ಮ ಮಗ ಏನು ಕೆಲಸ ಮಾಡ್ತಿದ್ದ? ಡ್ರೈವರ್ ಕೆಲಸ ಮಾಡ್ತಾ ಇದ್ದ. ಕಾರ್ ಓಡಿಸ್ತಾ ಇದ್ದ. ಟೆಂಪೋಗಳು, ಟಾಟಾ ಇದು ಇದು ಓಡಿಸ್ತಾ ಇದ್ರು. ಯಾಕೆ ಹೋಗ್ತಾರೆ ಲೋಕಲ್ಗೆ ಹೋಗಿ ಓಡಿಸ್ತಾ ಇದ್ರು. ನಾವು ಸ್ವಂತ ಗಾಡಿ ಏನೂ ಮಡಗಿಲ್ಲ. ಯಾಕೆ ಹೋಗ್ತಾರೆ ಅವ್ರಿಗೆ ಒಂದು 2 ದಿವಸ 3 ದಿವಸ ಗಾಡಿಗೆ ಹೋಗೋನು, ಹಿಂಗೆಲ್ಲ ಮಾಡ್ತಾ ಇದ್ದ ಅವನು. ಎಲ್ಲೂ ಅಷ್ಟು ಹೊರ್ಗಡೆ ಇದ್ದು ಹೋಯ್ತಾ ಇರಲಿಲ್ಲ. ನನ್ನ ಹೆಸರು ಮಧು.